ಆಯಿತಾ. ವುಮೆನ್ಸ್ ಡೇ ಶೋರ್ಸರಾಬ ಅದೇ ವಾಟ್ಸಪ್ ಫಾರ್ವರ್ಡ್ಗಳು, ಸ್ಟೇಟಸ್ಗಳು, ರನ್ಗಳು, ವಾಕಥಾನ್ಗಳು, ಟಾಕಥಾನ್ಗಳು ಎಲ್ಲ ಒಂದೇ ಥರದ್ದು, ಒಂದೇ ಕಲರ್ ಸೀರೆ ಉಟ್ಕೊಂಡು ಫೋಟೋ ತೆಗೆಸ್ಕೊಂಡು ಎಲ್ಲರಿಗೂ ಫಾರ್ವರ್ಡ್ ಮಾಡಿ ವಿಶ್ ಮಾಡಿ ಎಲ್ಲ ಮುಗೀತು ಅಂತ ಅಂದ್ಕೊಂಡಿದ್ದೀನಿ. ಆದರೆ ಇವೆಲ್ಲದ್ರ ಮಧ್ಯ ನಾವು ಮಾಡಬೇಕಾಗಿರೋ ಮೇನ್ ಕೆಲಸ ಅಂದರೆ ಅಮ್ಮೆನ್ನೇ ಬಿಟ್ಬಿಟ್ಟು ವುಮೆನ್ಸ್ ಡೇ ಮಾಡ್ತಾಯಿದ್ದೀವಿ. ಅಮ್ಮೆನ್ಗೋಸ್ಕರ ನಾವು ಟಾಕಥಾನ್ ಆರ್ಗನೈಸ್ ಮಾಡಬೇಕು, ಅವ್ರಿಗೆ ಸೆನ್ಸಿಟೈಸ್ ಮಾಡಬೇಕು. ಯಾವ ವಿಷಯಗಳು ಅಂದರೆ ಹೆಣ್ಣು ಋತುಮತಿ ಆದಾಗ ಅವಳು ಅನುಭವಿಸೋ ಕಷ್ಟ ಸುಖಗಳು, ಪ್ರೆಗ್ನೆನ್ಸಿನಲ್ಲಿ ಅವಳ ದೇಹ ಯಾವ ರೀತಿ ಚೇಂಜ್ ಆಗುತ್ತೆ ಅದ್ರ ಬಗ್ಗೆ ಗಂಡಸರಿಗೆ ಇನ್ಫಾರ್ಮೇಷನ್ ಕೊಡುವಂಥದ್ದು. ಮೆನೋಪಾಸ್ ಆದಾಗ, ಮುಟ್ಟು ನಿಂತಾಗ ಆಕೆಗೆ ಯಾವ ರೀತಿ ಸಮಸ್ಯೆಗಳಾಗುತ್ತೆ, ಮುಟ್ಟಿಲ್ಲೋ ಟೈಮಲ್ಲಿ ಯಾವ ರೀತಿ ಸಮಸ್ಯೆಗಳಾಗುತ್ತೆ, ಒಂದು ಹೆಣ್ಮಗಳನ್ನ ಮದುವೆ ಮಾಡ್ಕೊಂಡು ಬಂದಮೇಲೆ ಯಾವ ರೀತಿ ನಡೆಸ್ಕೋಬೇಕು, ಆಕೆಗೆ ಬರುವಂಥ ಕೆಲವು ಸರ್ವಿಕಲ್ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್, ಯೂಟ್ರಸ್ ಕ್ಯಾನ್ಸರ್ ಇದ್ರ ಬಗ್ಗೆ ಮಾಹಿತಿ ಕೊಡೋದು. ಹಾಗೆ ಮನೆ ಕೆಲಸಗಳಿಗೆ ಟ್ರೈನಿಂಗ್ ಕೊಡೋದು, ವಾಷಿಂಗ್ ಮಿಷಿನ್ ಹೆಂಗೆ ಉಪಯೋಗಿಸೋದು, ಡಿಶ್ ವಾಷರ್ ಹೆಂಗೆ ಉಪಯೋಗಿಸೋದು, ಈ ರೀತಿ ಎಲ್ಲ ಟ್ರೈನಿಂಗು ನಾವು ಗಂಡಸ್ರಿಗೆ ಆರ್ಗನೈಸ್ ಮಾಡಬೇಕು. ಆರ್ಗನೈಸ್ ಮಾಡಿ ಅವರಿಗೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಹಾಕಿ ಕಳಿಸಿದ್ರೆ ಆವಾಗತ್ತಲ್ವ ನಿಜವಾಗ್ಲೂ ವುಮೆನ್ಸ್ ಡೇ. ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಇವಾಗ ನಾನು ನೀನು ವಿಶ್ ಮಾಡಿಕೊಂಡು ಸ್ಟೇಟಸ್ ಎಲ್ಲ ಹಾಕ್ಕೊಂಡು ಒಂದೇ ಕಲರ್ ಸೀರೆ ಉಟ್ಕೊಂಡು ಜಾಲಿ ಮಾಡಿದ್ರೆ ಅದೇ. ಇವತ್ತು ಸೋಮವಾರ, ನಿನ್ನೆ ಮುಗೀತು, ಇವತ್ತೇನು ಬ್ಯಾಕ್ ಟು ನಾರ್ಮಲ್. ಏನಾದರೂ ಚೇಂಜ್ ಆಯಿತಾ? ಏನಾಗಿಲ್ಲ. ಏನಾಯಿತು ನಿಜವಾಗ್ಲೂ ವುಮೆನ್ಸ್ ಡೇ? ಹಾಗಾದರೆ ನಾವು ಏನು ಮಾಡಬೇಕಾಗಿರೋದು ವುಮೆನ್ಸ್ ಡೇಗೆ ಯೋಚನೆ ಮಾಡಿ.